ಹಲೋ, ಎಲ್ರಿಗೂ ನಮಸ್ಕಾರ. ಹೃದಯ ಇನ್ಸ್ರಜಾ ಟಾಕೀಸ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಕೂಡ ತಾಯಿ ವರಮಹಾಲಕ್ಷ್ಮಿ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಡಲಿ ಅಂತ ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ಇನ್ನು ನಮ್ಮ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸಿದ್ವಿ ಅನ್ನೋದನ್ನು ನೋಡೋಣ ಬನ್ನಿ. ಲಕ್ಷ್ಮಿಯನ್ನು ಕೂರಿಸೋದಕ್ಕೆ ಮೊದಲು ಒಂದು ಸ್ಟೇಜ್ ಥರ ರೆಡಿ ಮಾಡ್ಕೊಂಡ್ವಿ. ಲೈಕ್ ಬ್ಯಾಕ್ ಡ್ರಾಪಲ್ಲಿ ಒಂದು ಗ್ರೀನ್ ಕಲರ್ ಬ್ಯಾಕ್ ಡ್ರಾಪನ್ನು ಯೂಸ್ ಮಾಡಿಕೊಂಡು, ನಂತರ ಅದ್ರ ಮುಂದೆ ಒಂದು ಟೇಬಲನ್ನು ಇಟ್ಟು, ಸ್ಮಾಲ್ ಲಕ್ಷ್ಮಿಯನ್ನು ಕೂರಿಸಲಿಕ್ಕೆ ಒಂದು ಚಿಕ್ಕ ಟೇಬಲಿಗೆ ವೈಟ್ ಪಂಚೆಯನ್ನು ಯೂಸ್ ಮಾಡಿ ಪೀಠ ರೆಡಿ ಮಾಡ್ಕೊಂಡ್ವಿ. ಪೂಜೆ ಹಿಂದಿನ ದಿನವೇ ನಾವು ದೇವ್ರ ಸಾಮಾನುಗಳನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಡೇ ಯೂಶ್ವಲಿ ನಾವು ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿನ ಈವ್ನಿಂಗ್ ಕೂರಿಸೋದ್ರಿಂದ ಮಾರ್ನಿಂಗ್ ನಾವು ದೇವ್ರ ಮನೇಲಿ ಆ್ಯಸ್ ಯೂಶ್ವಲ್ ನಾವು ಎವ್ರಿ ಶುಕ್ರವಾರ ಹೇಗೆ ಕಲಶ ಇರ್ತೀವಲ್ಲ ಅದೇ ಥರ ಈ ಶುಕ್ರವಾರ ಕೂಡ ನೀಟಾಗಿ ಕಲಶ ಇಟ್ಟು ಪೂಜೆ ಮಾಡಿದ್ವಿ. ಆಲ್ಮೋಸ್ಟ್ ಬೆಳಗಿನ ಹೊತ್ತಿನಲ್ಲೇ ನಾವು ಲಕ್ಷ್ಮಿ ಪೂಜೆನೂ ಕೂಡ ಮಾಡಿದ್ವಿ. ನಂತರ ಮಧ್ಯಾಹ್ನದ ಮೇಲೆ ನಾವು ಲಕ್ಷ್ಮಿಗೆ ಕೂರಿಸೋದಕ್ಕೆ ಏನೇನು ಬೇಕು, ಏನೇನು ರೆಡಿ ಮಾಡ್ಕೋಬೇಕು ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಕಳಶ ಇಡೋದಕ್ಕೆ ಇವಾಗ ನಾನು ಅಕ್ಕಿನ ಒಂದು ಪ್ಲೇಟಲ್ಲಿ ಇಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ಕಳಶ ಇಡೋದಾಗಿರ್ಬೋದು ಅಥವಾ ಲಕ್ಷ್ಮಿ ಕೂರಿಸೋದಾಗಿರ್ಬೋದು, ಒಬ್ಬರೊಬ್ಬರು ಮನೆಯಲ್ಲಿ ಒಂದೊಂದು ಥರ ಇಡ್ತಾರೆ. ಲೈಕ್ ಕೆಲವೊಬ್ಬರು ನೀರಲ್ಲಿ ಕಾಯಿ ಇಟ್ಟು ಕಳಶ ಇಡ್ತಾರೆ, ಕೆಲವೊಬ್ರು ಅಕ್ಕಿ ಇಡ್ತಾರೆ, ಕೆಲವರು ಬೇರೆ ಬೇರೆ ಏನು ಸಾಮಾನುಗಳನ್ನೆಲ್ಲ ಹಾಕಿ ಮಾಡ್ತಾರೆ. ಅದು ಅವರವರ ಒಂದು ಆಚರಣೆಗೆ ಬಿಟ್ಟದ್ದು. ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಅಂದರೆ, ಸೊ ಯೂಶ್ವಲಿ ನನಗೆ ಹೈಟ್ ಹೇಗೆ ಬೇಕು ಅನ್ನೋದ್ರ ಮೇಲೆ ನಾವು 2 ಬಿಂದಿಗೆನ ಇಟ್ಬಿಟ್ಟು ಕಳಶ ಇಡ್ತಾ ಇದ್ದೀವಿ. ಅದರಲ್ಲಿ ಕೆಳಗಿನ ಬಿಂದಿಗೆಯಲ್ಲಿ ಸ್ವಲ್ಪ ವೆಯ್ಟ್ ಬರಬೇಕು, ಯಾಕಂದರೆ ಮೇಲುಗಡೆ ಹೂವು ಎಲ್ಲ ಹಾಕಿದರೆ ಅಲ್ಲಾಡಬಾರ್ದಲ್ವ ಕಳಶ. ಅದಕ್ಕೆ ಕೆಳಗಿನ ಬಿಂದಿಗೆಯಲ್ಲಿ ನಾವು ಫುಲ್ ಅಕ್ಕಿನ ಹಾಕಿ, ಸೊ ಮೇಲಿನ ಬಿಂದಿಗೆಯಲ್ಲಿ ನೀರು ಮತ್ತು ನೀರಿನ ಕಳಶ ಇಡ್ತೀವಿ. ಸೊ ಅದಕ್ಕೋಸ್ಕರ ಎರಡನ್ನೂ ಸೆಲ್ಲೋ ಟೇಪಿಂದ ಫಿಕ್ಸ್ ಮಾಡಿಬಿಟ್ಟು ನಂತರ ಪ್ಲೇಟಲ್ಲಿ ಅಕ್ಕಿ ಇಟ್ಟಿದ್ವಲ್ಲ ಅದ್ರ ಮೇಲೆ ಈ ಕಳಶನ ಇಡ್ತಾ ಇದ್ದೀವಿ. ಇವಾಗ ನಾವು ಇನ್ನೂ ಕಳಶ ಪ್ರತಿಷ್ಠಾಪನೆ ಮಾಡಿಲ್ಲ, ನೀರು ಅಥವಾ ಏನು ಕೂಡ ಹಾಕಿಲ್ಲ ಇನ್ನೂ. ಸೊ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಆದಮೇಲೆ ಕಳಶ ಪ್ರತಿಷ್ಠಾಪನೆ ಮಾಡೋದು. ಸೊ ಇಲ್ಲಿ ಇವಾಗ ಸ್ಯಾರಿ ಎಲ್ಲ ಉಡ್ಸಿದ ಮೇಲೆ ಮತ್ತು ಅರಿಶಿನ ಕುಂಕುಮ ಎಲ್ಲ ಹಾಕುವಾಗ ಗಲೀಜಾಗ್ಬೋದು ಅಂತ ನಾನೇನು ಮಾಡ್ತೇನೆ, ಮೊದಲೇ ಅರಿಶಿನ ಕುಂಕುಮ ಹಾಕ್ಕೊಂಡು ನಂತರ ನಾನಿವಾಗ ಸ್ಯಾರಿ ಡ್ರೈಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಈ ಸ್ಯಾರಿ ನಿಮಗೆ ಆಲ್ರೆಡಿ ತೋರಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಶಾಪಿಂಗ್ ವಿಡಿಯೋದಲ್ಲಿ. ಸೊ ಇದು ಗೋಲ್ಡನ್ ವಿತ್ ರೆಡ್ ಕಲರ್. ಈ ಸ್ಯಾರಿನೇ ನಾವು ಈ ವರ್ಷ ಲಕ್ಷ್ಮಿಗೆ ಉಡಿಸ್ತಾ ಇರೋದು. ಸೊ ಇದನ್ನು ಇವಾಗ ನಾನು ನೀಟಾಗಿ ಪ್ಲೇಟಿಂಗ್ ಮಾಡ್ಕೋತಾ ಇದ್ದೀನಿ. ಬಟ್ಟೆದು ಕ್ಲಿಪ್ಸ್ ಬರ್ತದಲ್ಲ, ಬಟ್ಟೆ ಕ್ಲಿಪ್ ಯೂಸ್ ಮಾಡಿಕೊಂಡು ನೀಟಾಗಿ ಪ್ಲೇಟಿಂಗ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೋಬೇಕು. ಇಲ್ಲಿ ನಾನು ಸ್ಯಾರಿದು ಬ್ಲೌಸ್ ಪೀಸ್ ಏನು ಅಟ್ಯಾಚ್ ಬಂದಿರುತ್ತಲ್ವ ಅದನ್ನು ನಾನು ಕಟ್ ಮಾಡಿಲ್ಲ. ಸೊ ನಾನು ಸೆಪ್ರೇಟಾಗಿ ಒಂದು ಗೋಲ್ಡನ್ ಕಲರ್ ಬ್ಲೌಸ್ ಪೀಸಿಂದ ನಾನು ಮೊದಲೇ ಅದನ್ನು ಕಳಶನ ಕವರ್ ಮಾಡಿಕೊಂಡು ನಂತರ ಈ ಥರ ನೀಟಾಗಿ ಪ್ಲೇಟಿಂಗ್ ಮಾಡಿರ್ತೀವಲ್ಲ ಸ್ಯಾರೀಸ್ನ, ಅದನ್ನು ಕಳಶಕ್ಕೆ ಕಟ್ಟಿ ನಂತರ ಅದರದ್ದು ಸೈಡ್ಸಿಂದ ಎಲ್ಲ ನಾವು ಈ ಥರ ಕಾಲಿಗೆ ಕೈಗೆ ಎಲ್ಲ ಡೆಕೋರೇಟ್ ಮಾಡಬೇಕು. ಇಲ್ಲಿ ನಾವು ಸ್ಯಾರಿನ ಡ್ರೇಪ್ ಮಾಡೋದಕ್ಕೆ ಗುಂಡು ಪಿನ್ ಬರ್ತದಲ್ಲ, ಗುಂಡು ಪಿನ್ನನ್ನು ಯೂಸ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೋಬೋದು ಎಲ್ಲಿ ಹೇಗೆ ಪ್ಲೇಟಿಂಗ್ಸ್ ಬೇಕೋ ಅದು. ನಂತರ ಕೈಗಳಿಗೆಲ್ಲ ಗಾಜಿನ ಬಳೆಗಳನ್ನು ಹಾಕಿಬಿಟ್ಟು ಆ ನಂತರ ಅದಕ್ಕೆ ಕವರಿಂಗ್ ಬರುತ್ತೆ ಸ್ಟೋನ್ಸ್ ಇರೋದು, ಅದನ್ನೆಲ್ಲ ಹಾಕಿ ಇವಾಗ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸ್ಯಾರಿ ಡ್ರಾಪಿಂಗ್ ಆಗಿದೆ. ನಂತರ ಇವಾಗ ಜ್ಯುವೆಲ್ಲರೀಸ್ ಎಲ್ಲ ಇರುತ್ತದಲ್ವ, ಇದೆಲ್ಲ ನಾನು ಆಲ್ಮೋಸ್ಟ್ 3-4 ಇಯರ್ಸ್ ಆಯಿತು ತೊಗೊಂಬಂದು. ಹಾಗೆಯೇ ಇದೇನೂ ಕೂಡ ಡ್ಯಾಮೇಜ್ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಮೇಯ್ನಾಗಿ ಎತ್ತಿಡೋದು, ಯೂಸ್ ಆದಮೇಲೆ ಹೇಗೆ ನಾವು ಎತ್ತಿಡ್ತೀವಿ ಪ್ಯಾಕ್ ಮಾಡಿ ಅನ್ನೋದ್ರ ಮೇಲೆ ಡಿಪೆಂಡ್ಸು. ಸೊ ಒಂದು ಕೂಡ ಡ್ಯಾಮೇಜ್ ಆಗಿಲ್ಲ. ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಈ ವರ್ಷ ಕೂಡ. ಜಡೆ ಬಿಲ್ಲೆನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ 3-4 ವರ್ಷ ಆಯಿತು ಯೂಸ್ ತೊಗೊಂಬಂದು. ಸೊ ಎಲ್ಲ ಒಟ್ಟಿಗೆ ತೊಗೊಬಂದದ್ದು ನಾನು.
ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಲಕ್ಷ್ಮೀ ಅಮ್ಮನವರಿಗೆ ಅಲಂಕಾರ ಮಾಡೋದೇ ಒಂದು ಖುಷಿ. ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಥರ ಇದನ್ನೆಲ್ಲ ಮಾಡಬೇಕು ಅಂತಂದರೆ. ಯಾವುದ್ರಲ್ಲೂ ಏನೂ ಕಷ್ಟ ಅನಿಸಲ್ಲ, ಇವೆಲ್ಲ ತುಂಬಾ ಖುಷಿ ಅನಿಸುತ್ತೆ, ಒಂದು ಸೌಭಾಗ್ಯ ಕೂಡ ಹೌದು ಇದನ್ನು ಈ ಥರ ಮಾಡಲಿಕ್ಕೆ. ನಾನು ಇವಾಗ ಆಲ್ಮೋಸ್ಟ್ ಒಂದು 10-12 ವರ್ಷದಿಂದ ಇದನ್ನ ಮಾಡ್ತಾ ಇರೋದು. ನಾವು ಫಸ್ಟ್ ಟೈಮ್ ಮಾಡುವಾಗ ಜಸ್ಟ್ ಒಂದು ಲಕ್ಷ್ಮಿ ಫೋಟೋ ಇಟ್ಟು ಹಬ್ಬ ಮಾಡಿದ್ವಿ. ಆವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದದ್ದು. ಬಟ್ ಇವಾಗ ನಾವು ಮಕ್ಕಳು, ಗಂಡ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಅಕ್ಕ ತಂಗಿ, ಬಂಧು ಬಳಗ ಅಂತ ಎಲ್ಲ ಜೊತೆಗೆ ಸೇರಿ ಇಷ್ಟು ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಲಕ್ಷ್ಮೀ ಅಮ್ಮನೇ. ಇಷ್ಟು ಗ್ರ್ಯಾಂಡಾಗಿ ಮಾಡೋದಕ್ಕೆ ಒಂದು ಅವಕಾಶ, ಸೌಭಾಗ್ಯವನ್ನು ಕೊಟ್ಟಿರೋದೇ ಒಂದು ಖುಷಿ ನನಗೆ. ಇನ್ನೂ ಗ್ರ್ಯಾಂಡಾಗಿ ಇನ್ನೂ ಚೆನ್ನಾಗಿ ಹಬ್ಬ ಮಾಡಲಿಕ್ಕೆ ಆ ತಾಯಿ ಅವಕಾಶ ಮಾಡಿಕೊಡಲಿ ನಮಗೆ ಅನ್ನೋದೇ ಒಂದು ಬೇಡ್ಕೊಳ್ಳೋದು. ಇಲ್ಲಿ ಇವಾಗ ಅಲಂಕಾರ ಎಲ್ಲ ಮುಗಿದಿದೆ. ನಂತರ ಇವಾಗ ನಾನು ಕಳಶಕ್ಕೆ ನೀರನ್ನು ಹಾಕಿ ಹೂವನ್ನು ಹಾಕ್ತಾಯಿದ್ದೀನಿ. ಇವಾಗ ಇದು ಚತುರ್ಭುಜ ಲಕ್ಷ್ಮಿ ಅಂತ 4 ಕೈ ಇರೋವಂಥದ್ದು. ಮುಂದಗಡೆ 2 ಕೈ ಇದೆ ಅಲ್ಲ, ಹಿಂದಗಡೆ ನಾನು ಬ್ಲೌಸನ್ನು ಯೂಸ್ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ತಾವರೆ ಹೂವು ಸಿಗಲಿಲ್ಲ, ರೋಸ್ ಹೂವು ಯೂಸ್ ಮಾಡಿದ್ದೀನಿ ನಾನು. 2 ಹಿಂದಗಡೆ ಕೈಗೆ ಬ್ಲೌಸ್ ಪೀಸನ್ನು ಕಟ್ಟಿ ನಂತರ ಇಲ್ಲಿ ಇವಾಗ ಕಾಯನ್ನು ವೀಳ್ಯದೆಲೆ 5 ವೀಳ್ಯದೆಲೆ ಇಟ್ಟು ತೆಂಗಿನಕಾಯಿನ ಇಟ್ಟು ಇವಾಗ ಮುಖವಾಡ ನಾನು ಆಲ್ರೆಡಿ ಅಲಂಕಾರ ಮಾಡಿ ಕಿರೀಟ ಕಟ್ಟಿ ಎತ್ತಿಟ್ಟಿದ್ದೆ. ಸೊ ಅದೇ ಮುಖವಾಡನ ಇವಾಗ ಕಟ್ತಾ ಇದ್ದೀನಿ ದೇವರಿಗೆ, ಕಾಯಿಗೆ. ಸೊ ಫೈನಲಿ ನಮ್ಮ ಮನೆಯ ಮುದ್ದು ಲಕ್ಷ್ಮಿ ಹೀಗೆ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ ಮುಖದ ಕಳೆ ಅಂತೂ. ನನಗಂತೂ ನೋಡೋದಕ್ಕೆ ಕಣ್ಣೇ ಸಾಲಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ. ಇವಾಗ ಪೀಠ ಎಲ್ಲ ಇಟ್ಟು ನೆಕ್ಸ್ಟ್ ಹೂವು, ಹಣ್ಣು, ದೇವರಿಗೆ ಏನೇನು ಬೇಕು, ಸ್ವೀಟ್ ಇರ್ಬೋದು, ಅದನ್ನೆಲ್ಲ ಇಡ್ತಾಯಿದ್ವಿ. ಸ್ವಲ್ಪ ಡೆಕೋರೇಷನ್ ಮಾಡಲಿಕ್ಕೆ ಆನೆನ ಯೂಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಕಳಶ ಇಟ್ಟಿದ್ದೀನಿ. ಲಕ್ಷ್ಮಿ ಅಂದ ತಕ್ಷಣ ದುಡ್ಡೇ ಅಲ್ವಾ ನೆನಪಿಗೆ ಬರೋದು. ಸೊ ದುಡ್ಡನ್ನು ನಾವು ಪೂಜೆ ಮಾಡಲೇಬೇಕು. ಸೊ ಮನೆಯಲ್ಲಿ ಏನಿದೆ ಅದನ್ನ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಸೊ ಫೈನಲಿ ನಮ್ಮ ಹೂವಿನ ಅಲಂಕಾರದೊಂದಿಗೆ ಲಕ್ಷ್ಮಿ ಹೇಗೆ ಕಳಕಳೆಯಿಂದ ಕಾಣಿಸ್ತಾ ಇದ್ದಾರೆ ನೋಡಿ. ವಾವ್! ನಮಸ್ತೆ ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಫೈನಲಿ ನಾವು ಇಲ್ಲೆಲ್ಲ ದೀಪಗಳನ್ನೆಲ್ಲ ಹಚ್ಚಿದ್ದೀವಿ. ಈ ಸತಿ ನಾನು ಅಖಂಡ ದೀಪ ಹಚ್ತಾ ಇದ್ದೀನಿ ಅಗೇನ್. ಬಟ್ 3 ಡೇಸ್ಗೆ ಅಂತ ಪ್ಲ್ಯಾನ್ ಮಾಡಿ ಹಚ್ತಾ ಇರೋದು. ಶುಕ್ರವಾರ ನಾವು ಆದಿತ್ಯವಾರ ಸಂಜೆ ತೆಗೆಯೋದು. ಸೊ ಹಾಗಾಗಿ 3 ದಿನಕ್ಕೆ ಅಂತ ಅಖಂಡ ದೀಪ ಹಚ್ಚಿದ್ದೀನಿ ನಾನು. 3 ದಿನ ಸ್ವಲ್ಪ ಎಣ್ಣೆ ಬತ್ತಿ ಆರದೆ ಇದ್ದಂಗೆ ನೋಡ್ಕೋಬೇಕು. ಸೊ ಹೇಗಿದೆ ನೋಡಿ ನಮ್ಮ ಲಕ್ಷ್ಮಿಯ ಕಳೆ. ನನ್ನ ದೃಷ್ಟಿ ಬೊಟ್ಟು ಆಲ್ರೆಡಿ ಇಟ್ಟಿದ್ದೀನಿ, ಸೊ ದೃಷ್ಟಿ ಆಗದೇ ಇರಲಿ ಅಂತ. ತುಂಬ ಚೆನ್ನಾಗಿದೆ. ಇಲ್ಲಿ ಫೈನಲಿ ನಾವು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಸಂಜೆ 6 ಗಂಟೆಗೆ ನಾವು ಕಲಶ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದ್ದು. ಪಂಚಾರತಿ ಮಾಡಿ ಮಹಾಮಂಗಳಾರತಿ ಎಲ್ಲ ಮಾಡಿ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಸಿ ನಂತರ ಭಜನೆ ಎಲ್ಲ ಮಾಡೋಷ್ಟೊತ್ತಿಗೆ 8:30 ಆಗಿತ್ತು. ಇಲ್ಲಿ ನೋಡ್ಬೋದು ನನ್ನ ಪುಟ್ಟ ಮಗ ಕೂಡ ಆರತಿ ಮಾಡ್ತಾ ಇದ್ದಾನೆ. ಸೊ ಫೈನಲಿ ಮಹಾಮಂಗಳಾರತಿ ಆಗ್ತಾ ಉಂಟು ನಮ್ಮ ಮನೆಯಲ್ಲಿ ದೇವಿಗೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಎಲ್ಲ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ 8:30 ಆಗಿತ್ತು. ಸೊ ಭಜನೆ ಎಲ್ಲ ಮಾಡಿದ್ವಿ, ಬಟ್ ಅದನ್ನೆಲ್ಲ ಇನ್ನು ಶೂಟ್ ಮಾಡಿರಲಿಲ್ಲ. ಸೊ ದಿಸ್ ಇಸ್ ಅ ಫೈನಲ್ ಫೋಟೋ ಆಫ್ ದಿ ಡೇ. ಇದಾಗಿತ್ತು ನಮ್ಮ ಮನೆಯಲ್ಲಿ ಆಚರಿಸಿದ ವರಮಹಾಲಕ್ಷ್ಮಿ ಹಬ್ಬ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ನಿಮಗೆ ಇಷ್ಟ ಆಯಿತು ಈ ವಿಡಿಯೋ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿ ತನಕ ಬಾಯ್ ಬಾಯ್. ಸರ್ವೇ ಜನೋ ಸುಖಿನೋ ಭವಂತು.